ಕರುಳಿನ ಕುಡಿ ಊ, ಕರುಳಿನ ಕುಡಿ. ಏನ್ ಮಾಡ್ಲಿ ನಾನು, ಸಿಡಿಬತ್ತಲ್ಲ ಹಿಂಗ್ಯಾಕಾಗತೈತಿ. ಏನು ಯೋಚನೆ ಮಾಡಿದ್ರೆ ತಲೆಯಾಗ ಹೊಳಿಬತ್ತಲ್ಲ. ಏನು ಮಾಡ್ಬೇಕೀಗ? ಏನು ಮಾಡಿದ್ರೆ ಇದೆಲ್ಲ ಸಾಲ್ವ್ ಆಕತ್ತಂತ ನಂಗೆ ಗೊತ್ತಾಗತ್ತಲ್ಲಪ್ಪ. ದೇವ್ರಿ ಶಿವಪ್ಪ, ಶಿವಪ್ಪ ನೀನೇ ಏನಾದರೂ ದಾರಿ ತೋರಿಸು ತಂದೆ. ನಾನು ಸೋಬಿ ಏನು ಯೋಚನೆ ಮಾಡಾಕತ್ತಾಳು, ಹಿಂಗೆ ಓಡಾಡತ್ತಾಳು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ. ನಾನು ನೋಡಾತನು ನಿನ್ನಿಂದ ಯಾಕೋ ಭಾಳ ತಲೆ ಕೆಡಿಸ್ಕೊಂಡಂಗದ. ಏನೋ ಪಿತೂರಿ ಮಾಡಾಕತ್ತಾರ ಇವ್ರೆಲ್ಲರೂ ಸೇರಿ. ಏನು ಯೋಚನೆ ಮಾಡಾಕತ್ತಾರಂತ ಗೊತ್ತಾಗ್ವತ್ತು. ಕೇಳ್ಬಿಡ್ತಂತಡಿ. ಏನಾತ್ಲಿ ಸುಬ್ಬಿ, ಹಂಗ್ಯಾಕೆ ಮಾಡಾಕತ್ತಿ? ತಲೆ ಇಷ್ಟು ಕೆಡಿಸ್ಕೊಂಡು ಏನು ಯೋಚನೆ ಮಾಡತ್ತಿ? ಒಂದ್ಸಲ ಯೋಚನೆ ಮಾಡ್ತೀವಿ, ಒಂದ್ಸಲ ಹತ್ತಾರಂಗೆ ಮಾಡ್ತೀವಿ. ಏನು ಮಾಡತ್ತಿ? ಏನು ಮಾಡಲಿ ರೀ, ಅವ ದೀಪಕ್ ಬೇರೆ ಇಲ್ಲೇ ಬಂದು ಕುಂತಾನ. ಎಲ್ಲಿ ಹೋಗ್ಯಾನ, ಏನು ಮಾಡ್ಯಾನಂತ ಗೊತ್ತಿಲ್ಲ. ಅಲ್ಲಿ ಬಂದಿದ್ದ ಪಾರ್ವತಿಗಳ ಮನೆಗೆ. ಅಲ್ಲಿ ಬಂದ್ರೆ ನಾನು ಅಲ್ಲೇ ಇದ್ನಲ್ಲ, ಹಾಗಾಗಿ ಅಲ್ಲೇ ಬಂದ ಕಾಸ ಅವರು ಎಲ್ಲ ವಿಷಯ ಅವ್ರಿಗೆ ಹೇಳಿಬಿಟ್ಟಾನ. ಹಿಂಗೆ ಮಾಡಾಕತ್ತೇನೆ, ನಿಮ್ಮ ಮಗಳನ್ನ ಪ್ರೀತಿ ಮಾಡಾಕತ್ತಾನಂತೇಳಿ. ಅವರು ಎಲ್ಲ ಸೀಟಿಗೆ ಎದ್ದ ಬೈದ ಉಂಡು ಹೋಗ್ತಿರ್, ಹೋಗು ಇಲ್ಲ ನಮ್ಮ ಮನ್ಯಾಗ ನಿಂದಿರ್ಬೇಡ ಅಂತ ಮನೆಯಿಂದ ಹೊರಗೆ ಹಾಕಿರ. ಅಲ್ಲಿಂದ ನಾವು ಹಿಂದಿಂದ ಓಡಿ ಬಂದೇನು ಕರೆ, ಅವ್ನ ಮನ್ಯಾಗ ಇಲ್ಲ. ಎಲ್ಲಿ ಹೋಗ್ಯಾನ ಅಂಬಲ್ಲ, ಇಲ್ಲೂ ಬಂದಿಲ್ಲ. ಏನು ಮಾಡ್ಬೇಕಂತ ತಿಳಿವಾತೀಗ. ನೀ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಆ ದೇವ್ರ ಎಲ್ಲ ದಾರಿ ತೋರಿಸ್ತಾನೆ. ಏನ ದೇವ್ರ ಅನ್ಕೊಂಡಂಗೆ ಆಕತಿ. ನೀನು ಪಾಡಿಗೆ ನೀ ಸುಮ್ಮ ಇರಾಕಲ್ಕೊ. ಇಷ್ಟ್ಯಾಕೆ ಚಿಂತೆ ಮಾಡ್ತಿ? ನಿನಗೆ ವಯಸ್ಸಾಗೈತಿ. ನೀ ಚಿಂತೆ ಮಾಡಿ ನಿಂಗೆ ಏನಾರ ಆದ್ರೆ ನಾ ಏನು ಮಾಡಬೇಕು? ನೀ ಹೇಳಿದ್ದ ತಿಳ್ಕೊಳ್ಳೋದಿಲ್ಲ. ಅವರೆಲ್ಲ ಹರಿದವ್ರದಾರು, ಅವ್ರ ದಾರಿ ಅವ್ರು ನೋಡ್ಕೋತಾರು. ನೀನು ಪಾಡಿಗೆ ನೀ ಸುಮ್ಮನೆ ಇರು. ಅದೇಂಗೆ ಹೇಳ್ತಾರೆ, ಏನು ಯೋಚನೆ ಮಾಡಬೇಡ ಅಂಥೇಳಿ. ಅವ ನನ್ನ ಮೊಮ್ಮಗ, ಆಕಿ ನನ್ನ ಮೊಮ್ಮಗಳ. ಅವ್ರ ಜೀವನ ಹಾಳಾಗಕ್ಕೆ ನಾ ಬಿಡ್ಬೇಕನ? ನಾನೇ ಏನಾರ ದಾರಿ ಹುಡುಕ್ಬೇಕಿದಕ್ಕೆ. ಇಲ್ಲಾಂದ್ರೆ ಇದು ಏನು ಬಗೆಹರಿಯೋದಿಲ್ಲ. ಎಲ್ಲ ನನ್ನ ಮೆತ್ತಲಿ ಮೇಲೆ ಕುಂತತೀವಿ. ನಾ ಹೇಳಿರಂತೂ ನೀ ತಿಳ್ಕೊಳಲ್ಲ. ನೀನು ಇಷ್ಟ ಬಂದಂಗೆ ಮಾಡ್ಕೊ. ನಂಗಂತೂ ನಿದ್ದೆ ಬರಾಕತ್ತದ. ನಾ ಮಕ್ಕೂತ ನೀ ಏನು ಬೇಕಾರು ಮಾಡ್ಕೊ. ಅವ್ನು ಫೋನ್ ಹಚ್ಚಿದ್ ನೋಡಿ ನಿನ್ನ ಮಗ ಹರ್ಯಾಗ. ಅದಕ್ಕೆ ನಾ ಏನಂದ್ರೆ ಅವ್ನು ಇಲ್ಲಿ ಬಂದಿಲ್ಲಪ್ಪ ಅಂತ ಹೇಳಿದ್ದೀನಿ. ನಿನಗೂ ಹಚ್ಚಿರ್ಬೇಕಲ್ಲ ಫೋನ. ನನಗಂತೂ ಹಚ್ಚಿದ, ನಾ ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ದೀನಿ. ಏನು ಬೇಕಾದ್ರೆ ಮಾಡ್ಕೊ. ನಾ ಅಂತ ತಲೆ ಕೆಡಿಸ್ಕೊಲ್ಪ. ನನಗಂತೂ ವಯಸ್ಸಾಗೈತಿ. ಎಲ್ಲ ಇಷ್ಟು ದಿನ ಇವ್ನು ನೋಡಿ ಸಾಕಾಗೈತಿ. ಇನ್ನೂ ನೋಡೋಕ್ಕಾಗಲ್ಲ. ಇನ್ನು ಅವ್ನ ಮಗನೂ ನೋಡೋಕ್ಕಾಗಲ್ಲ ನನಗೆ. ನನಗೆ ಹತ್ತೈತಿ. ಅದಕ್ಕೆ ನಾನು ಪಾಡಿಗೆ ನಾ ಇರ್ತೇನೆ. ನೀ ಏನಾರ ಮಾಡ್ಕೊ. ಆತು ಹಂಗಾರ. ನಂಗೆ ಯಾಕೋ ತಲೆ ಭಾಳ ಅನ್ಸತ್ತೆ. ನಾ ಮಕ್ಕೋತನ ಹೋಗಿ. ಶಿವ 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 ಅಂಜಬೇಡ ಅಜ್ಜಿ, ನಾನು ಬಂದೇನಿ ಶಿವ. ನಿನಗೆ ಇರುವುದು ನಾನೇ, ನನಗೆ ಇರುವುದು ನೀನೇ. ಬಂದೇನಿ ನಾನು ಅಜ್ಜಿ, ನಿನಗೆ ತಲೆನೋವು ಕಮ್ಮಿ ಮಾಡಕ್ಕ. ಅಜ್ಜಿ ನಿನಗೆ ತಲೆನೋವು ಕಮ್ಮಿ ಮಾಡಕ್ಕ. ಶಿವ 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 ಶಿವ. ಅಜ್ಜಿ ಯಾಕೆ ಬೇಜಾರಾಗಿಲ್ಲದೆಯಾ? ಮಕ್ಕ ಸಪ್ಪಗೆ ಮಾಡ್ಕೊಂಡಿಯಲ್ಲ ಅಜ್ಜಿ, ಯಾಕ? ಏನು ಹೇಳಪ್ಪ, ನಿನಗೆ ಗೊತ್ತೈತಲ್ಲ ರಾಧಾಂದ ಮತ್ತು ದೀಪಕ್ಕನ ಪರಿಸ್ಥಿತಿ. ಏನು ಮಾಡ್ಬೇಕಂತ ತಿಳಿವಾತು ನನಗೆ. ನಾನೊಂದು ಸೊಲ್ಯೂಷನ್ ಹುಡುಕಿದ್ದೇನೆ ಅಜ್ಜಿ. ನೀನು ಇಷ್ಟು ಮಾಡಿದ್ರೆ ಅದೆಲ್ಲ ಬಗೆಹರಿಯುತ್ತೆ ನೋಡು. ಹೌದಾ? ಸೊಲ್ಯೂಷನ್ ಭಾಳ ಚಲೋ ಐತಿ. ಹಂಗೆ ಮಾಡೋಣ, ನೀ ಅನ್ಕೊಂಡಂಗೆ ಮಾಡೋಣ. ಶಿವಪ್ಪ ಒಳ್ಳೆ ಸೊಲ್ಯೂಷನ್ ಹೇಳಿದ್ನಿ. ನಿನ್ನ ತಲೆಯಾಗೂ ಐಡಿಯಾ ಓಡ್ತಾವಂಗಾರ. ಹ್ಯಾಟ್ಸ್ ಆಫ್. ಸೂಪರ್ ಸೂಪರ್. ನಾನೇನೋ ನೀನು ಬರೀ ಪಾರಿವಾಳ ಅನ್ಕೊಂಡಿದ್ದೆ. ನಮ್ಮ ರಾಧಾಗ ನೀನೇ ಸರಿಯಾದ ಜೋಡಿ. ಫ್ರೆಂಡ್ ನಂಬರ್ 1 ನೀ. ಓಕೆ, ಮತ್ತೆ ಏನು ಅನ್ಕೊಂಡ್ಬಿಟ್ಟೆ ಅಜ್ಜಿನಿ? ನಾ ಎಲ್ಲಕ್ಕೂ ಪರಿಹಾರನೂ ಕೊಡ್ತೀನಿ. ನಮ್ಮ ರಾಧಾನ ವಿಷಯಕ್ಕೆ ಯಾರಾದರೂ ಬಂದ್ರೆ ಅವ್ರನ್ನ ತೊಂದ್ರೆನೂ ಮಾಡ್ತೀನಿ. ನಮ್ಮ ರಾಧಾನ ಕಾಯಕ್ಕಿರೋದಿಲ್ಲ ನಾನು. ರಾಧಾ ಮತ್ತು ದೀಪಕ್ಕನ ಮದುವೆ ದೇವಸ್ಥಾನದಲ್ಲಿ. ಅಜ್ಜಿ ಮತ್ತು ಶಿವ ಸೇರಿ ಮದುವೆ ಮಾಡಿದ್ದಾರೆ. ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಅವರಿಬ್ಬರದು ಮದುವೆ ಮಾಡಿದ್ದಾರೆ. ಈ ಮದುವೆಯಿಂದ ರಾಧಾನ ಕುಟುಂಬ ಮತ್ತು ದೀಪಕ್ಕನ ಕುಟುಂಬ ಒಂದಾಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಹೆಣ್ಣಿಗೆ ತಾಳಿ ಬಿದ್ದ ಮೇಲೆ ಅದನ್ನು ಯಾರು ಕಿತ್ತಾಕಕ್ಕಾಗಲ್ಲ. ತಾಳಿ ಅನ್ನೋದು ಅಷ್ಟು ಶ್ರೇಷ್ಠವಾದ ಮಹತ್ವ ಇದೆ ಅಂತ ಮೊದಲಿನ ಕಾಲದಿಂದ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಯಾರು ತಾಳಿನ ಕಿತ್ತಾಕಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವರ ಅಜ್ಜಿ ಮತ್ತು ಶಿವ ಸೇರಿ ರಾಧಾ ಮತ್ತು ದೀಪಕ್ನ ಮದುವೆನ ಮಾಡಿದ್ದಾರೆ. ಈಗ ಆ ಮದುವೆಯಿಂದ ಎರಡು ಕುಟುಂಬ ಒಂದಾಗ್ಬೋದು ಅಂತ ಇವ್ರ ಮನಸ್ಸಲ್ಲಿದೆ. ಸರಿ, ಈಗ ನಾವು ದೀಪಕ್ಕನ ಮನೆಗೆ ರಾಧಾನ ಕರ್ಕೊಂಡು ಹೋಗೋಣ. ಅಲ್ಲಿ ಏನಾಗುತ್ತೆ ಎಂಬುದನ್ನು ನೋಡಿ ಮುಂದಿನ ವಿಡಿಯೋದಲ್ಲಿ.